ನಮಸ್ಕಾರ. ನಾನು ನಿಮ್ಮ ಜ್ಯೋತಿಷ್ಯ ವಿದ್ವಾನ್ ಹಾಗೂ ವಾಸ್ತುತಜ್ಞ ಗಿರೀಶ್ ಗುರುಜಿ. ಮೇಷರಾಶಿ ಮೇಷಲಗ್ನ ಸೆಪ್ಟೆಂಬರ್ ತಿಂಗಳ ರಾಶಿ ಭವಿಷ್ಯ ಯಾವ ರೀತಿಯ ಫಲಗಳನ್ನು ನೀವು ನಿರೀಕ್ಷೆ ಮಾಡಬಹುದು ಅನ್ನುವಂತಹ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಈ ಸೆಪ್ಟೆಂಬರ್ ತಿಂಗಳ ಗ್ರಹಗಳ ಸಂಯೋಗ ನೋಡೋದಾದ್ರೆ ಯಾವ ರೀತಿ ಇದೆ, ಅದರಿಂದ ಯಾವ ರೀತಿಯ ಫಲಗಳನ್ನು ನೀವು ನಿರೀಕ್ಷೆ ಮಾಡಬಹುದು. ಗುರು ನಿಮ್ಮ ತೃತೀಯ ಸ್ಥಾನದಿಂದ ಸಂಚಾರ ಆಗ್ತದೆ. ಗುರುವಿನಿಂದ ಕೆಲವೊಂದು ನಾನಾ ರೀತಿಯ ಬದಲಾವಣೆಗಳು ಈ ಬರುವಂತಹ ತಿಂಗಳಲ್ಲಿ ನಿರೀಕ್ಷೆ ಮಾಡಬಹುದು. ಶನಿಶ್ಚರ ವಕ್ರಿ ಸ್ಥಾನದಿಂದ ವಯಸ್ಥಾನದಿಂದ ಸಂಚಾರ ಆಗ್ತಾನೆ. ಸೊ ಹಾಗಾಗಿ ಸುಮಾರಷ್ಟು ಆಕಸ್ಮಿಕವಾದಂತಹ ವ್ಯವಹಾರಗಳಲ್ಲಿ ಹೊಸ ಹೊಸ ಅವಕಾಶ ಮತ್ತೆ ಬದಲಾವಣೆ ಮಾಡಿಕೊಳ್ಳುವಂತಹ ಅವಕಾಶಗಳು ಕೂಡ ಬರುವಂತಹ ತಿಂಗಳಿದೆ. ಶುಕ್ರ ನಿಮ್ಮ ಸುಖ ಸ್ಥಾನದಿಂದ ಸಂಚಾರ ಆಗ್ತಿದ್ದಾನೆ. ದುಡ್ಡು ಕಾಸಿನ ವಿಚಾರದಲ್ಲಿ ಕೆಲವೊಂದು ಅನುಕೂಲಗಳು ಮತ್ತೆ ಕೆಲವೊಂದು ವಿಳಂಬಗಳನ್ನು ಕೂಡ ನೋಡುವಂಥದ್ದಿರುತ್ತೆ. ನಿಮ್ಮ ಪಂಚಮ ಸ್ಥಾನದಲ್ಲಿ ರವಿ, ಬುಧ ಮತ್ತೆ ಕೇತು, ಈ ಮೂರು ಗ್ರಹಗಳ ಸಂಯೋಗ ನಿಮ್ಮ ಪಂಚಮ ಸ್ಥಾನದಲ್ಲಿ ಆಗ್ತಿರೋದ್ರಿಂದ ಕೆಲವೊಂದು ನಿಮ್ಮ ಸಾಮರ್ಥ್ಯದ ಮೇಲೆ ತುಂಬಾನೇ ಪ್ರಭಾವ ಬೀರುವಂತಹ ತಿಂಗಳಾಗಿರುತ್ತೆ. ರವಿ ಮತ್ತೆ ಬುಧ ಕೂಡ ಮಂಗಳನ ಜೊತೆಗೆ ಎರಡನೇ ಹಂತದಲ್ಲಿ ಸಂಯೋಗ ಆಗ್ತಿರೋದ್ರಿಂದ ನಿಮಗೆ ಷಷ್ಠ ಸ್ಥಾನದಿಂದ ಸಂಚಾರ ಆಗ್ತದೆ. ಮಂಗಳನ ಜೊತೆಗೆ ಬುಧ ಮತ್ತೆ ರವಿ, ಇದು ತುಂಬಾ ಅದ್ಭುತವಾದಂತಹ ಸಂಯೋಗ ನಿಮ್ಮ ಒಂದು ವೈಯಕ್ತಿಕವಾದಂತಹ ಬೆಳವಣಿಗೆಗಳಿಗೆ. ಸೊ ಈ ಎಲ್ಲಾ ಬದಲಾವಣೆಗಳನ್ನ ಗ್ರಹಗಳ ಸ್ಥಿತಿ ಯಾವ ರೀತಿ ಫಲಾಫಲಗಳನ್ನು ನಿರೀಕ್ಷೆ ಮಾಡಬಹುದು ನೋಡಿ. ಮುಖ್ಯವಾಗಿ ನಿಮ್ಮ ಒಂದು ಈ ವ್ಯಕ್ತಿತ್ವ ನಿಮ್ಮ ಬರುವಂತಹ ತಿಂಗಳಲ್ಲಿ ತುಂಬಾ ಕಾಂಪಿಟೆಂಟ್ ಆಗಿರ್ತೀರ. ಪ್ರತಿಯೊಂದನ್ನು ಕೂಡ ಹೆಚ್ಚಿನ ಜವಾಬ್ದಾರಿಯಿಂದ ಹೊಸ ಹೊಸ ಸಾಧನೆಗಳನ್ನ ಮಾಡಬೇಕಾದಂತಹ ಒಂದು ಮನಸ್ಥಿತಿ ಇರುತ್ತೆ. ಮತ್ತೆ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನ ಹೊಸದಾಗಿ ಶುರು ಮಾಡ್ಕೊಳ್ಬೇಕಾಗೋದಾಗಿರ್ಬೋದು, ಸಂಬಂಧಗಳನ್ನ ಸರಿ ಮಾಡ್ಕೊಳ್ಳೋದಾಗಿರ್ಬೋದು, ಇವೆಲ್ಲದರ ಬಗ್ಗೆ ಹೆಚ್ಚಿನ ಗಮನ ಮತ್ತೆ ನಿಮ್ಮ ಪ್ರಯತ್ನ ಇರುತ್ತೆ. ಬರುವಂತಹ ತಿಂಗಳಲ್ಲಿ ತುಂಬಾನೇ ಬುದ್ಧಿವಂತಿಕೆಯಿಂದ ನಿಮ್ಮ ಕಾರ್ಯಗಳನ್ನ ಸಫಲತೆ ಮಾಡುವಂಥದ್ದಿರುತ್ತೆ. ಹಾಗೆ ಕೆಲವೊಂದು ಹೊರೆ ಕಾರ್ಯಗಳನ್ನ ನೀವು ಕೈ ಬಿಡುವಂತಹ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ನಿಮ್ಮ ಒಂದು ಸುಖ ಸೌಕರ್ಯಗಳಲ್ಲೂ ಕೂಡ ವೃದ್ಧಿ ಮಾಡುವಂತಹ ಅವಕಾಶ ಈ ಬರುವಂತಹ ತಿಂಗಳಿಗೆ ಮೇಷರಾಶಿ ಮೇಷಲಗ್ನವರಿಗೆ ಸುಮಾರಷ್ಟು ವೈಯಕ್ತಿಕವಾದಂತಹ ದೂರದ ಪ್ರಯಾಣಗಳಿರುತ್ತೆ. ಮತ್ತೆ ಪದೇ ಪದೇ ಓಡಾಡಬೇಕಾದಂತಹ ಅನಿವಾರ್ಯತೆ ಕೂಡ ಇರುತ್ತೆ. ಹಣಕಾಸಿನ ವಿಚಾರ ನೋಡಿ, ಬರುವಂತಹ ತಿಂಗಳಲ್ಲಿ ಆದಾಯದ ಮೂಲ ನಿಮಗೆ ಓಡಾಡೋದ್ರಿಂದ, ದೂರದ ಪ್ರದೇಶದಿಂದ, ವ್ಯವಹಾರದಿಂದ ಲಾಭ ನೋಡುವಂಥದ್ದಿರುತ್ತೆ. ಆದರೆ ಬಂದಂತಹ ದುಡ್ಡು ಕಾಸು ಎಲ್ಲ ನಿಮಗೆ ಅಷ್ಟೊಂದು ಸಂಗ್ರಹಣೆ ಮಾಡೋಕ್ಕೆ ಸ್ವಲ್ಪ ಅವಕಾಶಗಳು ಕಮ್ಮಿ ಇರುತ್ತೆ. ವಿಪರೀತ ಖರ್ಚುಗಳನ್ನು ನೋಡುವಂಥದ್ದಿರುತ್ತೆ. ಅನಿವಾರ್ಯ ಕಾರಣಕ್ಕೆ ಖರ್ಚುಗಳನ್ನು ಮಾಡಲೇಬೇಕಾದಂಥದ್ದಿರುತ್ತೆ. ಆದರೆ ಕುಟುಂಬ ಆಗಿರ್ಬೋದು, ನಿಮ್ಮ ಒಂದು ಬಾಳ ಸಂಗಾತಿಯಿಂದ ದುಡ್ಡಿನ ಅನುಕೂಲ ಮತ್ತೆ ಸಪೋರ್ಟ್ ಇರುತ್ತೆ. ಮುಖ್ಯವಾಗಿ ತಾಯಿ ಮತ್ತೆ ಪತ್ನಿಯ ಕಡೆಯಿಂದ ಸಪೋರ್ಟ್ ಇರುವಂತಹ ಸಾಧ್ಯತೆಗಳನ್ನು ನೋಡಬಹುದು. ಆದರೆ ಈ ಬರುವಂತಹ ತಿಂಗಳಲ್ಲಿ ಹಣಕಾಸಿನ ವಿಚಾರದಲ್ಲಿ ಕೆಲವೊಂದು ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಸಾಲ ಮಾಡಲೇಬೇಕಾದಂತಹ ಒಂದು ಅನಿವಾರ್ಯತೆ, ಬಡ್ಡಿ ಕಟ್ಟೋದಾಗಿರ್ಬೋದು, ಮತ್ತೆ ಹೆಚ್ಚಿನ ಒಂದು ಸಾಲ ತಗೊಳ್ಬೇಕಾದಂತಹ ಒಂದು ಅವಶ್ಯಕತೆ ನಿಮಗೆ ಬರುವಂತಹ ಸಾಧ್ಯತೆ ಇದೆ. ಜೊತೆಗೆ ಪೈಪೋಟಿ ಕಾಂಪಿಟೇಷನ್ ಅಂದ್ರೆ ನಿಮ್ಮ ಹತ್ರ ಯಾರ ಹತ್ರ ದುಡ್ಡನ್ನು ಇಸ್ಕೊಂಡಿರ್ತೀರ ಅವರ ಒತ್ತಡ ನಿಮ್ಮ ಮೇಲೆ ಇರುವಂತಹ ಸಾಧ್ಯತೆಗಳು ಕೂಡ ಇದೆ. ಈ ಸಂಬಂಧಗಳು ದುಡ್ಡು ಕಾಸಿನ ವಿಚಾರದಲ್ಲಿ ಎಲ್ಲೋ ಒಂದು ರೀತಿಯಲ್ಲಿ ವೈಮನಸ್ಸು ಮನಸ್ತಾಪಗಳನ್ನು ಕೂಡ ತಂದುಕೊಡುತ್ತೆ. ಹಾಗಾಗಿ ಮಾತಾಗಿರ್ಬೋದು, ನಿಮ್ಮ ನಡವಳಿಕೆ ಆಗಿರ್ಬೋದು, ತುಂಬಾ ತಾಳ್ಮೆಯಿಂದ ವ್ಯವಹರಿಸಬೇಕಾಗತ್ತೆ ಈ ಬರುವಂತಹ ತಿಂಗಳಲ್ಲಿ. ಜೊತೆಗೆ ನೋಡಿ, ನಿಮ್ಮ ಒಂದು ಹೊಸ ಹೊಸ ಕಾರ್ಯಗಳನ್ನ ಶುರು ಮಾಡ್ಕೊಳ್ಬೇಕಾದಂತ ಒಂದು ಮನಸ್ಥಿತಿ ಅಂದ್ರೆ ನಿಮಗೆ ಸುಮಾರಷ್ಟು ಅವಕಾಶಗಳು ಆಗಿರ್ಬೋದು, ನಿಮ್ಮ ಒಂದು ಆಲೋಚನೆಗಳಲ್ಲಿರುತ್ತೆ. ಹೊಸ ಹೂಡಿಕೆ, ಹೊಸ ಒಂದು ದುಡಿಮೆ ಮಾಡುವಂಥ ಮಾರ್ಗಗಳು, ಸುಮಾರಷ್ಟು ಕಮಿಷನ್ ಬೇಸ್ಡ್ ಕೆಲಸ ಕಾರ್ಯಗಳನ್ನ ಮಾಡಬೇಕು ಅನ್ನುವಂಥ ಆಸಕ್ತಿ, ಜೊತೆಗೆ ಸರ್ಕಾರ ಸಂಬಂಧಪಟ್ಟಂಥದ್ದಾಗಿರ್ಬೋದು, ಇಲ್ಲ ನಿಮ್ಮ ತಂದೆಯ ಸಪೋರ್ಟನ್ನು ತಗೊಂಡು ಆ ಸಂಬಂಧಪಟ್ಟಂತಹ ಬಿಸ್ನೆಸ್ಸನ್ನು ಮಾಡಬೇಕಾದಂಥದ್ದು ಒಂದು ಮನಸ್ಥಿತಿ, ಜೊತೆಗೆ ನಿಮ್ಮ ಒಂದು ಸ್ವಂತದ ಪ್ರಯತ್ನದ ಮೇಲೆ, ಅದರಲ್ಲೂ ಕೂಡ ಸುಮಾರಷ್ಟು ಭೂಮಿ ಸಂಬಂಧಪಟ್ಟಂಥದ್ದಾಗಿರ್ಬೋದು, ಈ ವ್ಯವಹಾರದಲ್ಲಿ ಈ ಟ್ರಾನ್ಸ್ಪೋರ್ಟೇಷನ್ ಆಗಿರ್ಬೋದು, ಈ ಸಂಬಂಧಪಟ್ಟಂತಹ ಹೊಸ ಕಾರ್ಯಗಳನ್ನು ಆರಂಭ ಮಾಡುವಂತಹ ಅವಕಾಶ ಮತ್ತೆ ನಿಮ್ಮ ಒಂದು ಮಾನಸಿಕ ಸ್ಥಿತಿ ಬರುವಂತಹ ತಿಂಗಳಲ್ಲಿರುತ್ತೆ. ಸೊ ಆ ನಿಟ್ಟಿನಲ್ಲಿ ಮಾಡಿದಂತಹ ಪ್ರಯತ್ನಗಳು ಸುಮಾರಷ್ಟು ಸಕ್ಸಸ್ ಆಗುತ್ತೆ. ಆದರೆ ಕೆಲವೊಂದು ಹಳೆ ವ್ಯವಹಾರಗಳನ್ನ ನೀವು ಕೈ ಬಿಡಬೇಕಾದಂತಹ ಒಂದು ಮನಸ್ಥಿತಿ ಕೂಡ ಬರುವಂತಹ ತಿಂಗಳಲ್ಲಿರುತ್ತೆ. ಹಾಗಾಗಿ ಯಾವುದೇ ಒಂದು ಕಾರ್ಯಗಳು ಮಾಡಬೇಕಿಂತ ಮುಂಚೆ ನೀವು ಅದನ್ನು ಸರಿಯಾಗಿ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಅದಕ್ಕೆ ಕೈ ಹಾಕಿದ್ರೆ ಬರುವಂತಹ ತಿಂಗಳಲ್ಲಿ ಸುಮಾರಷ್ಟು ಸಕ್ಸಸ್ ಕೂಡ ಇದೆ. ಶನಿಶ್ಚರ ವಕ್ರಿ ಇರೋದ್ರಿಂದ ಸುಮಾರಷ್ಟು ನಿಮಗೆ ಹೂಡಿಕೆ ಆಗಿರ್ಬೋದು, ವ್ಯವಹಾರದಲ್ಲಿ ಓಡಾಟಗಳಾಗಿರ್ಬೋದು ಪದೇ ಪದೇ ಇರುತ್ತೆ. ಕೆಲವೊಂದು ಸರಿ ಗುರಿ ಇಲ್ಲದ ಪ್ರಯಾಣಗಳು ಕೂಡ ನೋಡುವಂತಹ ಸಾಧ್ಯತೆಗಳಿದೆ.
ಈ ಬರುವಂತಹ ತಿಂಗಳಲ್ಲಿ ನಿಮಗೆ ನಿಮ್ಮ ಒಂದು ಬಾಳ ಸಂಗಾತಿಯ ಜೊತೆ ಆಗಿರ್ಬೋದು, ಮಿತ್ರರ ಜೊತೆಗೆ ಸಣ್ಣ ಪುಟ್ಟ ವೈಮನಸ್ಸು ಮನಸ್ತಾಪಗಳು ಕೂಡ ಇರುತ್ತೆ. ಆದರೆ ಅದನ್ನ ಸರಿ ಮಾಡಿಕೊಳ್ಳುವಂತ ಅವಕಾಶ ಮತ್ತೆ ಅನುಕೂಲಗಳು ಕೂಡ ಈ ಬರುವಂತಹ ತಿಂಗಳಲ್ಲಿದೆ. ಯಾರು ಜಾಬಲ್ಲಿ ವೃತ್ತಿಯಲ್ಲಿ ಸೇವಾ ವೃತ್ತಿಯಲ್ಲಿದ್ದಾರೆ ಅವರಿಗೆ ಉತ್ತಮವಾದಂತಹ ಅವಕಾಶಗಳಿರುತ್ತೆ. ಅವರಿಗೆ ಹೊಸ ಹೊಸ ಕಲಿಕೆ ಮಾಡೋದಾಗಿರ್ಬೋದು, ಹೊಸ ಅಪರ್ಚುನಿಟಿ ಬರೋದಾಗಿರ್ಬೋದು, ಪ್ರಯಾಣ ಮಾಡುವಂಥದ್ದು ಮತ್ತೆ ವಿದೇಶಿಯರ ಜೊತೆಗಾಗಿರ್ಬೋದು ಅಂತ ಕಂಪನಿನಲ್ಲಿ ಕೆಲಸ ಕಾರ್ಯಗಳನ್ನು ಮಾಡುವಂಥ ಅವಕಾಶಗಳಿರುತ್ತೆ. ಈ ಬರುವಂತಹ ತಿಂಗಳಲ್ಲಿ ಹೊಸ ಉದ್ಯೋಗದವನ್ನ ಹುಡುಕಿಕೊಂಡು ಹೋಗೋರಿಗೆ ಇಂಟರ್ವ್ಯೂಸ್ ಅಲ್ಲಿ ಸಕ್ಸಸ್ ಆಗುವಂತಹ ಸಾಧ್ಯತೆ 100ಕ್ಕೆ 90ರಷ್ಟು ಇರುತ್ತೆ. ಸೊ ಹಾಗಾಗಿ ಹೊಸ ಅಪಾರ್ಚುನಿಟಿನ ತಗೊಳ್ಳಿ. ಕಾಂಪಿಟೇಷನ್ ಇದ್ದ ಕಡೆ ನಿಮ್ಮ ಒಂದು ಪ್ರೆಸೆನ್ಸ್ ಇದ್ರೆ ಅದರಲ್ಲಿ ಗೆಲುವು ನಿಮ್ಮ ಪಾಲಾಗೋದ್ರಲ್ಲಿ ಎರಡು ಮಾತಿಲ್ಲ. ಇದರ ಜೊತೆಗೆ ಮುಖ್ಯವಾಗಿ ಬರುವಂತೆ ರಾಹು ನಿಮಗೆ ಲಾಭ ಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ಸುಮಾರಷ್ಟು ಮಿತ್ರರಿಂದ ಆಗಿರ್ಬೋದು, ನಿಮ್ಮ ಒಂದು ಸಮಾಜದಿಂದ ಆಗಿರ್ಬೋದು ಅಷ್ಟೊಂದು ಸಪೋರ್ಟು ಸಹಕಾರ ಸಿಗೋದಿಲ್ಲ. ಸೊ ಎಲ್ಲೋ ಒಂದು ರೀತಿಯಲ್ಲಿ ನಿಮ್ಮ ಒಂದು ಚಾಣಾಕ್ಷತನ, ಕುಟಿಲ ಬುದ್ಧಿ ಅದನ್ನ ಬಳಕೆ ಮಾಡಿಕೊಂಡು ನಿಮ್ಮ ಕೆಲಸ ಕಾರ್ಯಗಳನ್ನ ಸಕ್ಸಸ್ ಮಾಡಲೇಬೇಕಾದಂತ ಒಂದು ಅನಿವಾರ್ಯತೆ ಕೂಡ ಇರುತ್ತೆ. ಜೊತೆಗೆ ನಿಮ್ಮ ಒಂದು ಬರುವಂತಹ ತಿಂಗಳಲ್ಲಿ ವೈಮನಸ್ಸು ಮನಸ್ತಾಪಗಳು, ಹಳೆ ಶತ್ರುಗಳಾಗಿರ್ಬೋದು ಅವರ ಜೊತೆಗೆ ನಿಮಗೆ ಭೇಟಿಯಾಗುವಂಥ ಅವಕಾಶಗಳಾಗಿರುತ್ತೆ. ಕಲಹ ಮತ್ತು ಡಿಸ್ಪ್ಯೂಟ್ಸ್ಗಳು ಈ ಬರುವಂಥ ತಿಂಗಳಲ್ಲಿ ಸ್ವಲ್ಪ ಉಲ್ಬಣಗಳಾಗುವಂಥದ್ದು, ವಾದ ವಿವಾದಗಳು, ಪದೇ ಪದೇ ಸಂಬಂಧಿಕರ ಜೊತೆಗೆ ಮನಸ್ತಾಪಗಳು. ಸೊ ಇವೆಲ್ಲವನ್ನು ಕೂಡ ನೋಡುವಂತಹ ಸಾಧ್ಯತೆ ಬರುವಂಥ ತಿಂಗಳಿರುತ್ತೆ. ಹಾಗಾಗಿ ಕೋರ್ಟ್ ಕಚೇರಿ ಯಾವುದೇ ವಿಚಾರಗಳಿದ್ರೆ ಅದರಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಹೆಚ್ಚಿನ ಪೈಪೋಟಿ, ವಿರೋಧ, ಕೆಲವೊಂದರಲ್ಲಿ ನಿಮಗೆ ಗಣನೀಯವಾದಂತಹ ನಿಮ್ಮ ಫೇವರ್ಗೆ ಬರುವಂತಹ ರಿಸಲ್ಟ್ಸ್ಗಳು ನೋಡ್ಬೋದು. ಹಾಗೆ ಪೊಲೀಸ್ ಸ್ಟೇಷನ್ನು, ಕೋರ್ಟ್ ಓಡಾಟ, ಇಲ್ಲಾಂದರೆ ಈ ಸಂಬಂಧಪಟ್ಟಂತಹ ನೋಟಿಸಸ್ಗಳಾಗಿರ್ಬೋದು ಈ ಬರುವಂತಹ ತಿಂಗಳಲ್ಲೂ ಕೂಡ ನೋಡುವಂತಹ ಸಾಧ್ಯತೆ, ಇಲ್ಲಾಂದರೆ ಆ ಸಂಬಂಧಪಟ್ಟಂಥ ಮಾಹಿತಿ ನಿಮಗೆ ಪದೇ ಪದೇ ನೋಡುವಂತಹ ಒಂದು ಅವಕಾಶಗಳು ಕೂಡ ಇರುತ್ತೆ. ಜೊತೆಗೆ ನೋಡಿ, ನಿಮ್ಮ ಬರುವಂತಹ ತಿಂಗಳಲ್ಲಿ ಮುಖ್ಯವಾಗಿ ಈ ಹೊಸ ಅವಕಾಶಗಳು ನಿಮಗೆ ನಿಮ್ಮ ಒಂದು ವ್ಯಾಪಾರದಲ್ಲಿ ಬರುವಂತಹ ಸಾಧ್ಯತೆಗಳು ತುಂಬ ಜಾಸ್ತಿ ಇರುತ್ತೆ. ಅದರ ಬಗ್ಗೆ ಹೆಚ್ಚಿಗೆ ಗಮನ ಕೊಟ್ಟಷ್ಟು ನಿಮಗೆ ತುಂಬಾ ಉತ್ತಮವಾದಂತಹ ಅಭಿವೃದ್ಧಿ. ಮತ್ತು ಈ ಬರುವಂತಹ ತಿಂಗಳಲ್ಲಿ ಯಾವ ರೀತಿಯ ನೀವು ಒಂದು ಪರಿಹಾರಗಳನ್ನು ಮಾಡ್ಕೋಬೇಕು, ಬರುವಂತಹ ತಿಂಗಳಲ್ಲಿ ಮುಖ್ಯವಾಗಿ ನಿಮಗೆ ಈ ಮಂಗಳ ಗ್ರಹನ ಪರಿಹಾರವನ್ನು ಮಾಡ್ಕೋಬೇಕಾಗತ್ತೆ. ನಿಮ್ಮ ಒಂದು ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳು ಇದ್ದರೂ ಕೂಡ ಅದನ್ನು ಹತೋಟಿಗೆ ತರುವಂತಹ ಒಂದು ಅವಕಾಶ ಮತ್ತು ಅನುಕೂಲಗಳನ್ನು ನೋಡ್ಬೋದು. ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಭೇಟಿ ಮಾಡೋದಾಗಿರ್ಬೋದು, ಸುಬ್ರಹ್ಮಣ್ಯನಿಗೆ ನೀವು ತೊಗರಿ ಕಾಳಿನ ಒಂದು ಅರ್ಪಣೆ ಮಾಡೋದಾಗಿರ್ಬೋದು. ಜೊತೆಗೆ ಬರುವಂತಹ ತಿಂಗಳಲ್ಲಿ ನೀವು ಮಂಗಳನ ರತ್ನ ಹವಳವನ್ನು ಧಾರಣೆ ಮಾಡಿ, ಅದರಿಂದ ನಿಮಗೆ ಸುಮಾರಷ್ಟು ವಿಚಾರಗಳಲ್ಲಿ ನಿಮಗೆ ಗೆಲುವು ಮತ್ತು ನಿಮ್ಮ ಆರೋಗ್ಯದಲ್ಲಿ ಉತ್ತಮವಾದಂತಹ ಬೆಳವಣಿಗೆ ಮತ್ತು ಬದಲಾವಣೆಗಳನ್ನು ನೋಡುವಂತಹ ಅವಕಾಶಗಳು ಕೂಡ ಇದೆ. ಹೇಳಿದಂತಹ ಪರಿಹಾರ ಮಾಡಿಕೊಳ್ಳಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.